2026 ಅಲ್ಲಿ ನೀಟ್ ಎಕ್ಸಾಮ್ ನ ನೀವ್ ಯಾರ್ಯಾರು ಬರೀಬೇಕು ಅಂತ ಅನ್ಕೊಂಡಿದೀರಾ, ನೀವೆಲ್ಲರೂ ಕೂಡ ತಪ್ಪದೆ ಮೊದಲು ಈ ಒಂದು ಕೆಲಸನ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಈ ಒಂದು ಕೆಲಸ ನೀವು ಕರೆಕ್ಟ್ ಆಗಿ ಮಾಡ್ತು ಅಂದ್ರೆ ಅವಾಗ ಮಾತ್ರ ನಿಮ್ಗೆ ನೀಟ್ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಆಗಕ್ಕಾಗತ್ತು. ಮತ್ತೆ ನೀಟ್ ಎಕ್ಸಾಮ್ ನೀವು ಕರೆಕ್ಟ್ ಆಗಿ ಬರೆದು ಕೌನ್ಸಲಿಂಗ್ ನ ಅಟೆಂಡ್ ಮಾಡಕ್ಕಾಗದು. ಇವಾಗ ನೀಟ್ 2026 ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರೋ ಏನೇನು ಕೆಲಸಗಳನ್ನ ಮಾಡಬೇಕು, JEE ಎಕ್ಸಾಮ್ ಬಗ್ಗೆ ಏನೇನೋ ಅಪ್ಡೇಟ್ಸ್ ಗಳಿದೆ, ಮತ್ತೆ KA ಮೊಬಪ್ರೋನ್ ಬಗ್ಗೆ ಏನೊಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟುಕೊಂಡು ಕೂಡ ನೋಡ್ತಾ ಹೋಗಿ. ನಿಮ್ಗೆ ಕಂಟಿನ್ಯೂಸ್ ಆಗಿ ನೀಟ್ ಅಪ್ಡೇಟ್ಸ್ ಬೇಕು, ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಕೊಡಿ. ಯಾಕೆಂದ್ರೆ ಮಾಡೋದು ಸಣ್ಣ ಸಬ್ಸ್ಕ್ರೈಬ್ ಒಂದು ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಾನ್ಫಿಡೆನ್ಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ KA ನೀಟ್ ಮೊಬಪ್ರೋನ್ ಇದು ಇನ್ನೂ ಫೈನಲ್ ರಿಸಲ್ಟ್ ಬಂದಿಲ್ಲ. ಕೋರ್ಟ್ ಅಲ್ಲಿ ಏನ್ ಕೇಸ್ ಇತ್ತಲ್ಲ ಇವತ್ತು, ಅದು 6ನೇ ತಾರೀಕು ಪೋಸ್ಟ್ಪೋನ್ ಆಗಿದೆ. ನೆಕ್ಸ್ಟ್ ಇನ್ನೂ ಒಂದು ಇಯರಿಂಗ್ ಹೋಗ್ಬೋದು ಅಂತ ಅನ್ಸುತ್ತೆ. ಅದಾದ್ಮೇಲೆ ಇರ್ಬೋದು ಫೈನಲ್ ರಿಸಲ್ಟ್ ಏನಾಗುತ್ತೆ ಅನ್ನೋದು ಒಂದು ಅಪ್ಡೇಟ್ ಬರುತ್ತೆ, ವೇಟ್ ಮಾಡಿ. ನಾವು JEE ಅಪ್ಲಿಕೇಶನ್ ಬಗ್ಗೆ ಬರೋಣ. ಇಲ್ಲಿ ಮೊದಲು ಏನೊಂದು ಅಪ್ಡೇಟ್ ಬಂದಿತ್ತಲ್ಲ, ನಿಮ್ಗೆ ಕ್ಯಾಲ್ಕುಲೇಟರ್ ಅಲ್ಲೋ ಇದೆ JEE ಎಕ್ಸಾಮ್ಗೆ ಅನ್ನೋದು, ಅದು ಕ್ಯಾನ್ಸಲ್ ಆಗಿದೆ. ಅದು ಎರರ್ ಇದೆ, ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಅಂತ ಅಪ್ಡೇಟ್ ನ ಬಿಟ್ಟಿರ. ನಿಮ್ಗೆ ಕ್ಯಾಲ್ಕುಲೇಟರ್ ಆಪ್ಷನ್ ಇರೋದಿಲ್ಲ. ಮತ್ತೆ ಅಪ್ಲಿಕೇಶನ್ ಗಳು ಈಗ ಓಪನ್ ಆಗಿದೆ, ಅಪ್ಲಿಕೇಶನ್ ನೀವು ಫಿಲ್ ಅಪ್ ಮಾಡಬಹುದಾಗುತ್ತೆ. 27ನೇ ತಾರೀಕು ಲಾಸ್ಟ್ ಡೇಟ್. ಇಲ್ಲಿ ನೀವು ಯಾರ್ಯಾರು BE BTech, B ಪ್ಲಾನಿಂಗ್ ಮತ್ತೆ BA ಅರ್ಚನ ಒಂದು IIT ಇನ್ಸ್ಟಿಟ್ಯೂಷನ್ ಮಾಡ್ಬೇಕು ಅಂತ ಅನ್ಕೊಂಡಿರಾ, ಅವರು JEE ಎಕ್ಸಾಮ್ಗೆ ಅಪ್ಲೈ ಮಾಡಿ ಒಂದು ಎಕ್ಸಾಮ್ ನ ಬರೀಬಹುದಾಗಿರುತ್ತೆ. ಇವಾಗ ನಾವು ನೀಟ್ ಎಕ್ಸಾಮ್ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವು ಇನ್ಫಾರ್ಮೇಶನ್ ಇದೆ. ಕೆಲವು ಕಾಲೇಜ್ಗಳಲ್ಲಿ ಅವರೇ ನಿಮ್ಗೆ ಅಪ್ಲಿಕೇಶನ್ ಕೊಡ್ತಾರೆ ಅಂತ. ಅದು ಏನಾದ್ರು ನಿಜ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡ್ಬಿಟ್ಟು ಯಾವೊಂದು ಡಿಸ್ಟಿಕ್ ಅಂತ ಕಮೆಂಟ್ ಮಾಡಿ. ಆ ಕಡೆ ವೈರಲ್ ಆಗಿದೆ ಏನಂದ್ರೆ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನೊಂದು ಅಡ್ರೆಸ್ ಇರುತ್ತೆ, ಆ ಒಂದು ಅಡ್ರೆಸ್ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಚೂಸ್ ಆಗುತ್ತೆ JEE ಹಾಗೆ ನೀಟ್ ಎಕ್ಸಾಮ್ ಅಲ್ಲಿ ಅನ್ಬಿಟ್ಟು ಒಂದು ನ್ಯೂಸ್ 18 ವೆಬ್ಸೈಟ್ ಅಲ್ಲಿ ಒಂದು ಪಬ್ಲಿಷ್ ಆಗಿತ್ತು. ಆದ್ರೆ ಈ ಒಂದು ಇನ್ಫಾರ್ಮೇಶನ್ ಅಂದ್ಬಿಟ್ಟು ಕರೆಕ್ಟ್ ಇಲ್ಲ, ಫೇಕ್ ಇನ್ಫಾರ್ಮೇಶನ್ ಆಗಿರುತ್ತೆ. ಅಂದ್ರೆ ಅಫಿಷಿಯಲಿ ಕನ್ಫರ್ಮ್ಡ್ ಇನ್ಫಾರ್ಮೇಶನ್ ಆಗಿರೋದಿಲ್ಲ. ನೀವು ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಚೂಸ್ ಮಾಡ್ತೀರಾ, ಸಿಟಿ 1, ಸಿಟಿ 2, ಸಿಟಿ 3, ಅದರಲ್ಲಿ ರ್ಯಾಂಡಮ್ ಆಗಿ ಅದು ಅವೈಲಬಿಲಿಟಿ ನೋಡ್ಕೊಂಡು ಎಕ್ಸಾಮಿನೇಷನ್ ಸೆಂಟರ್ ನ ಅಲಾಟ್ಮೆಂಟ್ ಮಾಡಿ ಕೊಡುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಡಿಸ್ಟಿಕ್ ಅದು ಚೂಸ್ ಆಗೋದಿಲ್ಲ. ಯಾಕೆಂದ್ರೆ JEE ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಕ್ಸಾಮ್ ಸಿಟಿನ ಚೂಸ್ ಮಾಡ್ಕೊಳಕ್ಕೆ ಆಪ್ಷನ್ ಕೊಟ್ಟಿದ್ದೀರಾ, ಅದರಿಂದ ಏನೋ ಭಯ ಪಡುವಂತ ಅಗತ್ಯ ಇರಲ್ಲ. ಮತ್ತೆ ನೀಟ್ ಅಪ್ಲಿಕೇಶನ್ ನ ನೀವ್ ಯಾರ್ಯಾರು ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ನೀವೆಲ್ಲರೂ ಕೂಡ ಕಣ್ಮುಂದೆ ಏನ್ ಕಾಣ್ತಿದಿಲ್ಲ NTA ವೆಬ್ಸೈಟ್, ಈ ಒಂದು ವೆಬ್ಸೈಟ್ ಅಲ್ಲಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗುತ್ತೆ. ಮತ್ತೆ ಇವನು NTA ರೂಲ್ಸ್ ಇರೋದೇನಂತೆ, ನಿಮ್ಮ ಆಧಾರ್ ಕಾರ್ಡು ಒಂದು ಅಪ್ಡೇಟ್ ಆಗಿರ್ಬೇಕು ಅಪ್ಲಿಕೇಶನ್ ಹಾಕಿಂತ ಮುಂಚೆ ಅಂತ ಒಂದು ರೂಲ್ಸ್ ಇದೆ. ಅದರಿಂದ ನೀವು ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ದು ಫೋಟೋ ಏನಾದ್ರು 5 ವರ್ಷ 10 ವರ್ಷ ಹಳೆವಿದೆ ಆಧಾರ್ ಕಾರ್ಡ್ ಅಲ್ಲಿ ಅಂದ್ರೆ ಫಸ್ಟ್ ಹೋಗಿ ರೀಸೆಂಟ್ ಫೋಟೋನ ಒಂದು ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ವೆರಿಫೈ ಮಾಡ್ಕೊಡಿ. ನಿಮ್ಮ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್ ಎಲ್ಲಾ ಕೂಡ ಆಧಾರ್ ಕಾರ್ಡ್ ಅಲ್ಲಿ ಇರೋದು ಮತ್ತೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಅಪ್ ಆಗ್ಬೇಕಾಗುತ್ತೆ. ಒಂದು ಲೆಟರ್ ಕೂಡ ಮಿಸ್ಟೇಕ್ ಇರಬಾರ್ದು. ಏನಾದ್ರು ಮಿಸ್ಟೇಕ್ ಇತ್ತು ಅಂದ್ರೆ ಬೇಗ ಕರೆಕ್ಷನ್ ನ ಮಾಡ್ಕೊಡಿ, ಯಾಕೆಂದ್ರೆ ನಿಮ್ಗೆ ಇನ್ನೂ ಟೈಮ್ ಇದೆ. ಮತ್ತೆ NTA ನೀಟ್ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಅಂತ ನೀವೇನಾದ್ರು ಕ್ವಶನ್ ನ ಕೇಳೋದಾದ್ರೆ, ಇದು ಬಂದ್ಬಿಟ್ಟು ಯೂಶಲಿ ಜನವರಿ 8 ಇಲ್ಲಾಂದ್ರೆ ಫೆಬ್ರವರಿ ಮಿಡ್ ಅಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅವಾಗ ನಿಮ್ಗೆ ಅಪ್ಡೇಟ್ ನ ಮಾಡ್ತೀವಿ. ಯಾರು ಕೂಡ ನೀಟ್ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ನ ನೀವು ಯಾರು ಬರೀಬೇಕು, ನೀಟ್ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ನೀವೆಲ್ಲರೂ ಕೂಡ ಆಧಾರ್ ಕಾರ್ಡ್ ಇರುವಂತ ಡೀಟೇಲ್ಸ್ ನ ವೆರಿಫೈ ಮಾಡ್ಕೊಂಡು ಅಪ್ಡೇಟ್ ನ ಇವಾಗ ಮಾಡ್ಕೋಬೇಕಾಗುತ್ತೆ. ಟೈಮ್ ಇದೆ, ವೇಸ್ಟ್ ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿದೆ, ನಿಮ್ಮ ನೀಟ್ ಅಪ್ಲಿಕೇಶನ್ ಇಂದ ಹಿಡಿದು ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಅಂತ ಅಂದ್ರೆ ನೀವು ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದಾಗಿರುತ್ತೆ. ಮತ್ತೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದು. ಜನವರಿಲಿ ಜಾಯ್ನ್ ಆಗಿರೋರು ಲಾಸ್ಟ್ ಇಯರ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇರ. ಯಾಕೆಂದ್ರೆ ಮೊಬಪ್ರೋನ್ ನಡೀತಾ ಇರೋದ್ರಿಂದ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋರು ಕೂಡ ಸಪೋರ್ಟ್ ಇರುತ್ತೆ. ಮೋರ್ ದೆನ್ 8 ಮಂತ್ಸ್ ಹೋಗುತ್ತೆ ನಿಮ್ಗೆ ಕೌನ್ಸಿಲಿಂಗ್ ಮೆಂಬರ್ಶಿಪ್. ಅದರಿಂದ ಯಾರು ಇಂಟ್ರೆಸ್ಟ್ ಇರುತ್ತೆ, ಯಾರು ನೀಡಿದೆ ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. ಅದೇ ರೀತಿ ನಿಮ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡ್ಬಿಟ್ಟು ಈ ರೀತಿ ಒಂದು ಅಪ್ಡೇಟ್ಸ್ ಗಳಿದೆ ಅನ್ನೋದನ್ನ ಅವ್ರಿಗೆ ಮಾಹಿತಿನ ತಿಳಿಸಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ ಕ್ವಿಕ್ ಆಗಿ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.